ನಮಸ್ಕಾರ ವೀಕ್ಷಕರೇ, ನ್ಯಾಷನಲ್ ಟಿವಿಗೆ ಸ್ವಾಗತ. ನಾನು ಸ್ವಾತಿ ಸಾಲಿಯನ್. ಇತ್ತೀಚೆಗೆ ನಮ್ಮ ಸ್ಯಾಂಡಲ್ವುಡ್ ಅಲ್ಲಿ ಸಾಕಷ್ಟು ವಿಷಯಗಳು ಚರ್ಚೆ ಆಗ್ತಾ ಇದೆ. ಅದರಲ್ಲಿ ಮೇನ್ ಆಗಿ ಈ ಒಂದು ಫೋಟೋಶೂಟ್ ಆಗಿರ್ಬೋದು, ವಿಡಿಯೋಗ್ರಫಿ ಬಗ್ಗೆ ಸಾಕಷ್ಟು ವಿಷಯಗಳು ಹರಿದಾಡ್ತಾ ಇದೆ. ಸೊ ಇದ್ರ ಬಗ್ಗೆ ಮೊನ್ನೆನೂ ಹೇಳಿದ್ದೇನೆ. ಬಟ್ ಈಗ ಎಲ್ಲರೂ ಕೂಡ ಎದ್ದು ನಿಂತಿದ್ದಾರೆ. ಇಡೀ ಚಿತ್ರರಂಗ ಅಂದ್ರೆ ಕನ್ನಡ ಚಿತ್ರರಂಗ ಇದಕ್ಕೆ ಸಪೋರ್ಟ್ ಮಾಡ್ತಾ ಇದೆ. ಈ ಒಂದು ಫೇಕ್ ಆಗಿರುವಂತಹ ಅಥವಾ ಏನೋ ಒಂದು ವಿಚಿತ್ರವಾಗಿ ಫೋಟೋ ತೆಗೆಯೋದಂತಾಗಿರ್ಬೋದು, ಅಥವಾ ಹುಡುಗಿಯರನ್ನ ಮೇನ್ ಆಗಿ ಹೈಲೈಟ್ ಮಾಡೋದು, ಅವರ ಬಾಡಿ ಶೇಪ್ ಅನ್ನ ಹೈಲೈಟ್ ಮಾಡೋದಾಗಿರ್ಬೋದು, ಬಟ್ಟೆಯನ್ನ ಹೈಲೈಟ್ ಮಾಡೋದಾಗಿರ್ಬೋದು, ಈ ತರ ಒಂದು ಮನಸ್ಥಿತಿಯುಳ್ಳ ಒಂದು ವಿಡಿಯೋಗಳನ್ನ ಮಾಡುವವರಿಗೆ ಒಂದು ಬುದ್ಧಿ ಮಾತಾಗಬೇಕು ಅನ್ನೋ ರೀತಿಯಲ್ಲಿ ಇದ್ರ ಪರವಾಗಿ ಇಡೀ ಚಿತ್ರರಂಗ ಇದ್ ನಿಂತಿದೆ. ಸೊ ಸಾಕಷ್ಟು ನಾವು ವಿಡಿಯೋಗಳನ್ನ ನೋಡಿದೀವಿ. ಎಲ್ಲರೂ ಕೂಡ ಅವರ ಸ್ಟೋರಿಗಳಲ್ಲಿ ಹಾಕೋದಾಗಿರ್ಬೋದು, ಎಲ್ಲರೂ ಕೂಡ ಅವರ ಒಂದು ವಿಡಿಯೋ ಮಾಡ್ಕೊಂಡು ಹಾಕೋದಾಗಿರ್ಬೋದು ನಾವು ನೋಡಿದೀವಿ. ಬಟ್ ಇದ್ರ ಪರವಾಗಿ ಮೊದಲು ಧ್ವನಿ ಎತ್ತಿದ್ದು ಸತ್ತಮಿ ಗೌಡರು. ಯಾಕಂದ್ರೆ ಅವರ ಒಂದು ವಿಡಿಯೋವನ್ನ ತುಂಬಾ ಕೆಟ್ಟದಾಗಿ ಪೋರ್ಟ್ರೇ ಮಾಡಿದ್ರು. ಅವರ ಒಂದು ಬಾಡಿ ಶೇಪ್ ಅನ್ನ ತೋರಿಸೋದು, ಈ ತರ ಒಂದು ಕೆಲವೊಂದು ವಿಚಾರದಲ್ಲಿ ಅವರು ಮಾತಾಡಿದ್ದಾಗಿರ್ಬೋದು, ತುಂಬಾ ಕೆಟ್ಟದಾಗಿ ಒಂದು ವಿಡಿಯೋವನ್ನ ಮಾಡಿದ್ದಾರೆ. ಅದಕ್ಕೆ ಕಮೆಂಟ್ ಕೂಡ ಅಷ್ಟೇ, ನೋಡೋರು ನೋಡ್ತಾರೆ, ಬಟ್ ಕಮೆಂಟ್ ಕೂಡ ಅಷ್ಟೇ ಒಂದು ಕೆಟ್ಟದಾಗಿ ಬರೋ ರೀತಿಯಲ್ಲೇ ಇರುತ್ತೆ. ನಾವು ಎಷ್ಟೇ ಒಂದು ಹುಡುಗಿಯರ ವಿಷಯದಲ್ಲಿ ನಾವು ಎಷ್ಟೇ ಒಂದು ಜಾಗೃತಿ ವಹಿಸಿದ್ರು ಕೂಡ ಆ ಒಂದು ಬಟ್ಟೆ ವಿಚಾರ ಆಗಿರ್ಬೋದು, ಎಲ್ಲೋ ಒಂದ್ ಕಡೆ ಅದನ್ನ ಹೈಲೈಟ್ ಮಾಡೋದು, ಝೂಮ್ ಮಾಡೋದು, ಇಂಥ ಒಂದು ವಿಚಾರಗಳು ಸಾಕಷ್ಟು ನಡೀತಾ ಇದೆ. ಸೊ ಈ ಒಂದು ವಿಚಾರಕ್ಕೆ ಸಪ್ತಮಿ ಗೌಡರು ಕೂಡ ಧ್ವನಿ ಎತ್ತಿದ್ದಾರೆ. ಯುವರಾಜ್ ಕುಮಾರ್ ಆಗಿರ್ಬೋದು ಅಥವಾ ರಮ್ಯಾ ಅವರು ಕೂಡ ಅಷ್ಟೇ ಸ್ಟೇಟಸ್ ಆಗಿರ್ಬೋದು, ಸ್ಟೋರಿಯನ್ನು ಹಾಕೋದಾಗಿರ್ಬೋದು, ಈ ಮೂಲಕ ಒಂದು ನಟಿಯರ ಪರವಾಗಿ ಧ್ವನಿಯನ್ನು ಎತ್ತಿದ್ದಾರೆ. ಇದು ಒಬ್ಬ ನಟಿಗೆ ಮಾತ್ರ ಅಲ್ಲ, ಬಟ್ ಸಾಕಷ್ಟು ನಟಿಯರಿಗಾಗಿದೆ. ಆದ್ರೆ ಎಲ್ಲರೂ ಅವ್ರು ಹೇಳ್ಕೊಂಡಿಲ್ಲ. ಬಟ್ ಇದರ ವಿರುದ್ಧವಾಗಿ ಸಪ್ತಮಿ ಗೌಡರು ಎದ್ದು ನಿಂತ ನಂತರ ಎಲ್ಲರೂ ಕೂಡ ಇದರ ಪರವಾಗಿ ಒಂದು ಎದ್ದು ನಿಂತಿದ್ದಾರೆ ಅಂತ ಹೇಳ್ಬೋದು. ಈಗ ಶಿವಣ್ಣ ಕೂಡ ಒಂದು ಪೋಸ್ಟ್ ಅನ್ನ ಹಾಕಿದ್ದಾರೆ. ಸೊ ಅದ್ರಲ್ಲಿ ಈಗಲೂ ಕೂಡ ನಾವು ಹೆಣ್ಮಕ್ಳಿಗೆ ಗೌರವ ಕೊಡಿ ಅನ್ನೋ ಮಾತನ್ನ ಹೇಳೋಕೆ ನಾಚಿಕೆ ಆಗುತ್ತೆ ಅನ್ನೋ ಒಂದು ರೀತಿಯಲ್ಲಿ ಪೋಸ್ಟ್ ಹಾಕಿದ್ದಾರೆ. ಸೊ ಹೌದು, ಯಾಕಂದ್ರೆ ಇಂಥ ಒಂದು ಕಾಲಘಟ್ಟದಲ್ಲೂ ಕೂಡ ನಾವು ಇದೀವಿ. ಈಗ ಎಷ್ಟೋ ಸ್ವಾತಂತ್ರ್ಯ ಬಂದ್ರೆ ಎಷ್ಟೋ ದಿನ ಆಯ್ತು. ಸ್ವಾತಂತ್ರ್ಯ ಬಂದ್ಮೇಲೆ ಕೂಡ ಹುಡುಗಿಯರಿಗೆ ಒಂದು ಫ್ರೀಡಮ್ ಇಲ್ಲ. ಹುಡುಗಿಯರಿಗೆ ಒಂದು ನಾವು ರೆಸ್ಪೆಕ್ಟ್ ಕೊಡ್ಬೇಕು, ಅಥವಾ ಹುಡುಗಿಯರು ಎಲ್ಲೇ ಹೋದ್ರು ಎಲ್ಲಿ ಏನೋ ಒಂದು ಬೇರೆ ಬೇಕಾದಂದ್ರೆ ಬೇಡದ ಕೆಲಸಗಳನ್ನ ಮಾಡ್ತಾರೆ, ಮುಟ್ಟೋದಾಗಿರ್ಬೋದು ಅಥವಾ ಬ್ಯಾಡ್ ಟಚ್ ಆಗಿರ್ಬೋದು, ಇಂಥ ಕೆಲಸಗಳನ್ನ ಮಾಡ್ತಾರೆ. ಸೊ ಆದ್ರೂ ಕೂಡ ನಾವು ಇಂಥ ಒಂದು ಕಾಲಘಟ್ಟದಲ್ಲಿ ಇದೀವಿ. ಇಂಥ ಒಂದು ಈಗಲೂ ಕೂಡ ನಮ್ಮ ಟೆಕ್ನಾಲಜಿಗಳಾಗಿರ್ಬೋದು, ಸಾಕಷ್ಟು ವಿಚಾರಗಳಲ್ಲಿ ನಮ್ಮ ಭಾರತ ಮುಂದುವರೆದಿದೆ. ಅಂತ ಒಂದು ಸನ್ನಿವೇಶದಲ್ಲೂ ನಾವು ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಡಿ, ಹೆಣ್ಮಕ್ಳನ್ನ ಗೌರವಿಸಿ ಅನ್ನೋ ಹೇಳು ಮಾತ್ರಕ್ಕೆ, ಅಂದ್ರೆ ಆ ಒಂದು ಮಾತನ್ನ ಹೇಳೋಕೆ ನಾಚಿಕೆ ಆಗುತ್ತೆ ಅನ್ನೋ ಒಂದು, ಇದು ನಮ್ಮ ದೌರ್ಭಾಗ್ಯ ಅನ್ನೋ ಒಂದು ರೀತಿಯಲ್ಲಿ ಪೋಸ್ಟ್ ಅನ್ನ ಹಾಕಿದ್ದಾರೆ. ಸೊ ಹೌದು, ನಿಜವಾಗಿ ಹೇಳಬೇಕಂದ್ರೆ ಇಂಥ ಒಂದು ಪರಿಸ್ಥಿತಿಲಿ ಈ ಕಾಲಘಟ್ಟದಲ್ಲಿ ಇದೀವಿ ನಾವು. ಇಂಥ ಟೆಕ್ನಾಲಜಿಗಳು ಬಂತು, ಎಂಥ ಒಂದು ಸಾಕಷ್ಟು ವಿಚಾರಗಳು ನಮ್ಮ ಭಾರತದಿಂದ ಸಾಕಷ್ಟು ವಿಚಾರಗಳು ಕೂಡ ಹೋಗಿದೆ. ಎಷ್ಟೋ ಜನ ನಮ್ಮ ದೇಶವನ್ನ ಮಾದರಿಯಾಗಿ ಇಟ್ಕೊಳ್ತಾರೆ. ಬಟ್ ಇಂಥ ಒಂದು ವಿಚಾರದಲ್ಲಿ ನಾವು ಇನ್ನೂ ಕೂಡ ಕೆಳಮಟ್ಟದಲ್ಲಿ ಇದೀವಾ ಅನ್ನೋದು ನಮ್ಗೆ ಪ್ರಶ್ನೆ ಆಗುತ್ತೆ. ನಾವೇ ಪ್ರಶ್ನೆ ಮಾಡ್ಕೊಳ್ಬೇಕಾಗುತ್ತೆ. ಇಂಥ ಒಂದು ಸಿಚುವೇಶನ್ ಅಲ್ಲೂ ಕೂಡ ನಾವು ಹೆಣ್ಮಕ್ಳಿಗೆ ಗೌರವ ಕೊಡೋದ್ರಲ್ಲಿ ಆಗಿರ್ಬೋದು, ಅಥವಾ ಹೆಣ್ಮಕ್ಳ ಬಟ್ಟೆ ವಿಚಾರದಲ್ಲಿ ಆಗಿರ್ಬೋದು, ನಾವು ಮಾಡುವಂತ ಕಮೆಂಟ್ಗಳಾಗಿರ್ಬೋದು, ಅದು ಎಷ್ಟು ಬೇರೆಯವ್ರ ಮೇಲೆ ಎಫೆಕ್ಟ್ ಆಗ್ಬಹುದು ಅನ್ನೋದನ್ನು ಕೂಡ ನಾವು ಇಲ್ಲಿ ಗಮನಿಸಬೇಕಾಗತ್ತೆ. ಯಾಕಂದ್ರೆ ಹೆಣ್ಮಕ್ಳು ಆ ತರ ಬಟ್ಟೆ ಹಾಕೋದು ತಪ್ಪು, ಅದು ಅವರ ಇಷ್ಟ. ಅದು ಅವ್ರು ಹಾಕ್ತಾರೋ ಬಿಡ್ತಾರೋ, ಅಥವಾ ಕೆಲವರಿಗೆ ಸೀರೆ ಉಟ್ಕೊಳ್ಳೋದಂದ್ರೆ ಇಷ್ಟ, ಕೆಲವರಿಗೆ ಶಾರ್ಟ್ಸ್ ಹಾಕೊಳ್ಳೋದಂದ್ರೆ ಇಷ್ಟ, ಅದು ಅವ್ರವ್ರ ಇಷ್ಟ. ಅವ್ರವ್ರ ಹಣ ಕೊಡ್ತಾರೆ, ಅವ್ರವ್ರು ಏನೋ ಒಂದು ಮಾಡ್ಕೋತಾರೆ, ಅವರ ಹಣದಿಂದ ಇಂಥ ಬಟ್ಟೆಗಳನ್ನ ಹಾಕ್ತಾರೆ, ಅದು ಅವ್ರ ಇಷ್ಟ. ಬಟ್ ನಾವ್ ಅದನ್ನ ಕಮೆಂಟ್ ಮಾಡೋರು, ನಾವು ನೋಡೋ ದೃಷ್ಟಿಯನ್ನ ಸರಿ ಮಾಡ್ಬೇಕು. ಅಥವಾ ನಾವು ಹೇಳ್ದಾಗ, ಈಗ ನಾನು ಹೇಳ್ದಾಗ ಹೇಳ್ತಾರೆ, ಅದು ನೋಡೋ ದೃಷ್ಟಿ ಹೇಗಿರ್ಬೇಕು, ಅವರು ಹಾಕೋ ಬಟ್ಟೆಯಲ್ಲಿ ಸರಿ ಇದ್ರೆ ನಾವು ನೋಡೋ ದೃಷ್ಟಿ ಕೂಡ ಸರಿಯಾಗಿರುತ್ತೆ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಬಟ್ ನಾವು ಒಂದು ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಡೋ ರೀತಿಯಲ್ಲಿ ನಾವು ನೋಡಿದ್ರೆ ಯಾರು ಕೂಡ ಅಂತ ಕಮೆಂಟ್ಗಳನ್ನ ಮಾಡಕ್ ಹೋಗಲ್ಲ. ಹೆಣ್ಮಕ್ಳನ್ನ ಯಾವ ದೃಷ್ಟಿಯಲ್ಲಿ ನೋಡ್ಬೇಕು ಆ ದೃಷ್ಟಿಯಲ್ಲಿ ನೋಡಿದ್ರೇನೆ ಚಂದ. ಬೇರೆ ಬೇರೆ ಕೆಟ್ಟ ದೃಷ್ಟಿಯಲ್ಲಿ ನೋಡೋದು, ಅವರ ಬಟ್ಟೆ ಬಗ್ಗೆ ಕಮೆಂಟ್ ಮಾಡೋದು, ಇಂಥ ಸಾಕಷ್ಟು ವಿಚಾರಗಳು. ಮೇನ್ ಆಗಿ ನಟಿಯರಿಗೆ, ಈ ನಟಿಯರು ಎಲ್ಲಾದ್ರೂ ಹೋದ್ರೆ ಸಾಕು, ಒಂದು ಪ್ರೆಸ್ ಮೀಟ್ ಆಗಿರ್ಬೋದು ಅಥವಾ ಏನೇ ಒಂದು ಇವೆಂಟ್ ಫಂಕ್ಷನ್ಗಳಿಗೆ ಹೋದ್ರೆ ಸಾಕು, ಅಲ್ಲಿ ಅವರ ಮುಖವನ್ನ ಝೂಮ್ ಆಗಿರ್ಬೋದು, ಅಥವಾ ಅವ್ರು ಬೇರೆಯವ್ರ ಜೊತೆ ಮಾತಾಡೋದನ್ನ ಝೂಮ್ ಮಾಡೋದು ಬಿಟ್ಟು ಅವರ ಬಾಡಿ ಶೇಪ್ ಅನ್ನ ಝೂಮ್ ಮಾಡೋದು, ಅವರ ಒಂದು ಮುಖವನ್ನ ಝೂಮ್ ಮಾಡೋದು ಬಿಟ್ಟು ಬೇರೆ ಎಲ್ಲ ಕಡೆ ಝೂಮ್ ಮಾಡ್ತಾ ಹೋಗ್ತಾರೆ. ಸೊ ಇಂಥ ಒಂದು ಕೆಟ್ಟ ವಿಡಿಯೋಗಳಾಗಿರ್ಬೋದು, ಅಥವಾ ಇಂಥ ಒಂದು, ಇದು ಸಮಾಜಕ್ಕೆ ಒಂದು ಏನ್ ಮಾದರಿ ಕೊಡ್ತಾ ಇದೆ, ಸಮಾಜಕ್ಕೆ ಏನ್ ಇದರಿಂದ ಒಳ್ಳೇದಾಗ್ತಾ ಇದೆ, ಬೇರೆಯವ್ರು ನೋಡೋದನ್ನ ಬಿಟ್ರೆ ವ್ಯೂಸ್ ಜಾಸ್ತಿ ಆಗ್ತಾ ಇದೆ, ಅಥವಾ ನಮ್ಗೆ ಲೈಕ್ಸ್ ಜಾಸ್ತಿ ಬರ್ತಾ ಇದೆ ಅನ್ನೋ ಒಂದು ಕಾರಣ ಬಿಟ್ಟು ಬೇರೆ ಅಲ್ಲಿ ಏನ್ ಯೂಸ್ ಆಗ್ತಾ ಇದೆ, ಅಲ್ಲಿ ಒಂದು ನಟಿಯ ಒಂದು ಗೌರವಕ್ಕೆ ಧಕ್ಕೆ ತರುವಂತ ವಿಚಾರವಾಗಿದೆ. ಸೊ ಇದ್ರ ಬಗ್ಗೆ ಸಾಕಷ್ಟು ಕನ್ನಡಿಗರಾಗಿರ್ಬೋದು, ಸಾಕಷ್ಟು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಇರೋರೇ ಇದ್ರ ಬಗ್ಗೆ ಧ್ವನಿಯನ್ನು ಎತ್ತಿದ್ದಾರೆ. ಹಿಂದೆ ಕೂಡ ತೆಲುಗು ಆಗಿರ್ಬೋದು, ತಮಿಳ್ ಆಗಿರ್ಬೋದು, ಇಂಥ ಒಂದು ಸಿಚುವೇಶನ್ ನಡೆದಿದೆ, ಅದರ ವಿರುದ್ಧವಾಗಿ ಮಾತಾಡಿದ್ದಾರೆ. ಬಟ್ ನಮ್ಮ ಕನ್ನಡ ಸಿನಿಮಾದಲ್ಲಿ ಯಾರು ಕೂಡ ಈ ವಿಚಾರವನ್ನ ತೆಗ್ದಿರ್ಲಿಲ್ಲ. ಬಟ್ ಈಗ ಇದ್ರ ಬಗ್ಗೆ ಮಾತಾಡ್ತಿದ್ದಾರೆ ಅಂದ್ಮೇಲೆ ಇದು ಎಷ್ಟು ಸೀರಿಯಸ್ ಆಗಿದೆ, ಎಷ್ಟು ಅವರ ಒಂದು ಗೌರವಕ್ಕೆ ಧಕ್ಕೆ ತರುವಂತ ವಿಚಾರ ಆಗಿದೆ ಅನ್ನೋದನ್ನ ಕೂಡ ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ.